ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬಂಧನವನ್ನು ಖಂಡಿಸಿ ಹಾಗೂ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿರುದ್ಧ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಹಾಗೂ ಪೋಷಕರ ವಿರುದ್ಧ ಕೇಂದ್ರ ಸರ್ಕಾರ ದಮನಕಾರಿ ಕ್ರಮ ಕೈಗೊಂಡಿದೆ ಎಂದು ಆರೋಪಿಸಿ ಬಂಧಿತ ವಿದ್ಯಾರ್ಥಿಗಳನ್ನು ತಕ್ಷಣ ಬಿಡುಗಡೆಗೊಳಿಸಬೇಕು ಮತ್ತು ಅವರ ಮೇಲಿನ ಪ್ರಕರಣಗಳನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಬೈಚನಹಳ್ಳಿ ಮಾರಿಯಮ್ಮ ದೇವಸ್ಥಾನದ ಬಳಿಯಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ರಥಬೀದಿ, ಹಳೆ ಮಾರುಕಟ್ಟೆ ರಸ್ತೆ ಹಾಗೂ ಟೌನ್ ಕಾಲೋನಿ ಮೂಲಕ ಸಾಗಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಸಮಾರೋಪಗೊಂಡಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ದೇಶಾದ್ಯಂತ ಜನರಲ್ಲಿ ಆಕ್ರೋಶ ವ್ಯಕ್ತವಾಗಿದ್ದು, ಹಲವು ಹಗರಣಗಳಿಂದ ಜನತೆ ಬೇಸತ್ತಿದ್ದಾರೆ ಎಂದು ಆರೋಪಿಸಿದರು. ಜನಪರ ಹೋರಾಟ ನಡೆಸುತ್ತಿರುವ ರಾಹುಲ್ ಗಾಂಧಿಗೆ ದೇಶದ ಜನರು ಬೆಂಬಲ ನೀಡಲಿದ್ದು, ಮುಂದಿನ ದಿನಗಳಲ್ಲಿ ಅವರು ದೇಶದ ಪ್ರಧಾನಿಯಾಗಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಾವು ಆ ಸಂದರ್ಭದಲ್ಲಿ ಮೊನ್ನೆ ದಿವಸ ಎಲ್ಲರಿಗೂ ಕೂಡ ಹೇಳಿದ್ದು, ಎಲ್ಲ ಬ್ಲಾಕ್ ಮಟ್ಟದಲ್ಲಿ ಎಲ್ಲ ಪಟ್ಟಣ ಪಂಚಾಯತಿಯ ಮುಖ್ಯ ಪಟ್ಟಣಗಳಲ್ಲಿ ಈ ಪ್ರತಿಭಟನೆ ನಡೀಬೇಕು, ಹೋಬಳಿಗಳು ನಡೀಬೇಕಂತ ಒಂದು ಮಾತಾಡ್ತಿದ್ದೇವೆ. ಇವತ್ತು ಮಾನ್ಯ ಯುಟಿಶರು ಬಾರಿ ಅಚ್ಚುಕಟ್ಟಾಗಿ ಇಲ್ಲೊಂದು ಉತ್ತಮವಾದ ಒಂದು ಪ್ರತಿಭಟನೆಯನ್ನು ಸಂಘಟಿಸಿದ್ದಾರೆ. ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಸರ್ಕಾರವನ್ನು ಪ್ರಶ್ನಿಸುವವರ ಧ್ವನಿಯನ್ನು ಹತ್ತಿಕ್ಕುವ ದಮನಕಾರಿ ನೀತಿಯನ್ನು ಬಿಜೆಪಿ ಸರ್ಕಾರ ಅನುಸರಿಸುತ್ತಿದೆ ಎಂದು ಆರೋಪಿಸಿದರು. ಸಮಾಜದಲ್ಲಿ ಧರ್ಮದ ಆಧಾರದ ಮೇಲೆ ವಿಭಜನೆ ಸೃಷ್ಟಿಸುವ ಪ್ರಯತ್ನಗಳು ಯಶಸ್ವಿಯಾಗುವುದಿಲ್ಲ ಎಂದರು. ಎಲ್ಲ ಕಾರಣಗಳು ಕೂಡ ಮುಸ್ಲಿಮರ ಹೊಣೆ ಮಾಡುವಂತ ಪರಿಪಾಠ ಇಟ್ಕೊಂಡು ಮುಸ್ಲಿಂ ದೇಶದ ಹಿಂದುತ್ವದ ಮೂಲಕ ಈ ದೇಶದ ಜನರನ್ನು ಬಹಳ ದಿನದಿಂದ ಗೊಂದಲ ಮಾಡ್ಕೊಂಡು ಬಂದಿದೆ. ಏನೇ ಕಾರಣ ಮುಸ್ಲಿಮರ ಬಗ್ಗೆ ಕಳಿಸ್ಬೇಕು, ಬಿಜೆಪಿ ಇರಬೇಕು. ಇಷ್ಟು ಜನರನ್ನ ವಿಷ ತಗೊಂಡು ಜನರಲ್ಲಿ ಇಷ್ಟು ಆ ಪಾಕಿಸ್ತಾನದ ಹೆಸರನ್ನು ತೋರಿಸ್ತಾ, ಮುಸಲ್ಮಾನರ ಮೇಲೆ ಗೂಬೆ ಕೂರಿಸ್ತಾ, ಅವರನ್ನ ಒಂದು ಸರಕಿನ ವಸ್ತುವಾಗಿ ಮಾಡಿಕೊಂಡು ಹಿಂದುತ್ವ ಅಂತ ಹೇಳಿದ್ರೆ ಮುಸ್ಲಿಮರ ಬಗ್ಗೆ ಕಳಿಸೋ ಹಿಂದುತ್ವ ಅನ್ನೋ ಮಟ್ಟಕ್ಕೆ ಹಿಂದೂ ನಮ್ಮ ಧರ್ಮಕ್ಕೆ ಅಪಮಾನ ಮಾಡಿಕೊಳ್ಳುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಈ ದೇಶವನ್ನು ಸುದೀರ್ಘಾವಧಿಗೆ ಆಳ್ಬೋದು ಅಂತ ಹೇಳುವ ಒಂದು ಭ್ರಮೆಯನ್ನು ಇಟ್ಕೊಂಡು ನಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಭ್ರಾಂತಿಗೆ ಒಳಗಾಗಿ ಇವತ್ತು ಯಾವುದೇ ಪ್ರತಿಭಟನೆಯನ್ನ, ಯಾವುದೇ ಪ್ರಶ್ನೆಯನ್ನ, ಯಾವುದೇ ಆಂದೋಲನವನ್ನ, ಯಾವುದೇ ಚಳವಳಿಗಳನ್ನು ಸಹಿಸೋದಿಲ್ಲ. ನರೇಂದ್ರ ಮೋದಿ ಪ್ರಶ್ನಾತೀತರ ಭಾವನೆ ಇದೆ. ನರೇಂದ್ರ ಮೋದಿಯನ್ನು ಪ್ರಶ್ನೆ ಮಾಡಿದವರೆಲ್ಲರೂ, ಬಿಜೆಪಿಯವರ ಪ್ರಶ್ನೆ ಮಾಡಿದವರೆಲ್ಲರೂ ಕೂಡ ದೇಶಪ್ರೇಮಿಗಳು, ಪಾಕಿಸ್ತಾನದ ಏಜೆಂಟ್ಗಳು, ಕಮ್ಯುನಿಸ್ಟರು ಹೋರಾಟ ಮಾಡಿದ ಅರ್ಬನ್ ನಕ್ಸಲೈಟ್ಗಳು, ಪ್ರಗತಿಪರರು, ಲೇಖಕರು, ಸಾಹಿತಿಗಳು, ಕಲಾವಿದರು ಹೋರಾಟ ಮಾಡಿದ್ರೆ ಆಂದೋಲನ ಜೀವಿಗಳು. ಈ ರೀತಿ ಎಲ್ಲರೂ ಹಣೆಪಟ್ಟಿ ಕಟ್ಟುತ್ತಾ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಆಶಯಗಳನ್ನ, ಸೊಗಸಾದ ಚಳುವಳಿಗಳನ್ನ, ಆಂದೋಲನಗಳನ್ನ ಪ್ರಶ್ನೆ ಕೇಳುವಂತ ಮನಸ್ಥಿತಿಯನ್ನ ಇವತ್ತು ದಮನ ಮಾಡ್ತಿದೆ ವ್ಯವಸ್ಥಿತವಾಗಿ. ರೈತ ಚಳವಳಿಗಳು ನಡೆದು ರೈತ ಚಳವಳಿ ದೆಹಲಿ ತಲುಪುವ ಮುನ್ನವೇ ಅವರನ್ನ ದೆಹಲಿಗೆ ಬರಮಾಡಿಕೊಳ್ಳದೆ ಒಂದೊಂದು ಅಡಿಯ ಉಕ್ಕಿನ ಮೊಳೆಯನ್ನ ರಸ್ತೆಗೆ ಹೊಡೆದು ಕಂಡ್ರಿ. ಒಂದೊಂದು ಅಡಿಯ ಉಕ್ಕಿನ ಮೊಳೆಯನ್ನ ಕಿಲೋಮೀಟರ್. ಮುಖಂಡ ನಾಪಂಡ ಮುತ್ತಪ್ಪ ಮಾತನಾಡಿ, ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ಮತ್ತಷ್ಟು ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಅದರಲ್ಲಿ ನಮ್ಮ ಅಂದಾಜು ಸುಮಾರು 200ರಿಂದ 300 ಕೋಟಿ ರೂಪಾಯಿಯಷ್ಟು ಇವರು ಹಣವನ್ನು ಮಾಡಿಕೊಂಡಿದ್ದಾರೆ. ಇದರಲ್ಲಿ ಮಂತ್ರಿಗಳು, ಈ ಒಟ್ಟಾರೆ ಸರ್ಕಾರ, ಅಧಿಕಾರಿಗಳು ಎಲ್ಲ ವ್ಯವಸ್ಥೆ ಸೇರಿ ಮಕ್ಕಳ ಭವಿಷ್ಯಕ್ಕೆ ಬೆಂಕಿಯನ್ನು ಇಟ್ಟಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿದೆ ಏನು ಅಂತ ಹೇಳಿದ್ರೆ, ಮೊನ್ನೆ ವಿದ್ಯಾರ್ಥಿಗಳು ಜಂತರ್ ಮಂತರಲ್ಲಿ ಏನು ಹೋರಾಟವನ್ನು ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಬಹಳ ಕ್ರೂರವಾಗಿ ದಬ್ಬಾಳಿಕೆಯನ್ನು ಮಾಡಿ, ಲಾಠಿ ಚಾರ್ಜ್ ಮಾಡಿ, ಟಿಯರ್ ಗ್ಯಾಸ್ ಅನ್ನು ಬಳಸಿ
ವಿದ್ಯಾರ್ಥಿಗಳನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತು. ಇದು ನಮಗೆ ಚೆನ್ನಾಗಿ ನೆನಪಿದೆ. 1988ರಲ್ಲಿ ಚೈನಾದ ಟಿಯನ್ಮೆನ್ ಚೌಕದಲ್ಲಿ ಏನ್ ನಡೀತು, ಆ ತರದ ಒಂದು ಘಟನೆ ಮಾಡುವಂತ ಎಲ್ಲ ಹುನ್ನಾರವನ್ನು ಅವರು ಮಾಡ್ಕೊಂಡಿದ್ರು. ಆದರೆ ಈ ದೇಶದ ಪ್ರಜ್ಞಾವಂತ ನಾಗರಿಕರು, ಇನ್ನೂ ಅಲ್ಪ ಸ್ವಲ್ಪ ಉಳ್ಕೊಂಡಿರುವಂತ ಮಾಧ್ಯಮ ಮಿತ್ರರು ಎಲ್ಲರೂ ಸೇರಿ ಅದನ್ನ ವ್ಯಾಪಕವಾಗಿ ಪ್ರಚಾರ ಮಾಡಿದ ನಂತರ ಜೊತೆಲೆ ನಮ್ಮ ನೆಚ್ಚಿನ ನಾಯಕರು, ವಿರೋಧ ಪಕ್ಷ ನಾಯಕರಾದ ಶ್ರೀಯುತ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವರ ಮನೆ ಎದುರುಗಡೆ ಏನು ಧರಣಿಯನ್ನ ನಡೆಸಿದ್ರು, ಅಲ್ಲಿಂದ ಸರ್ಕಾರ ಬೆದರಿದೆ. ಈಗ ಪದೇ ಪದೇ ಮಾತುಕತೆಗೆ ಕರೀತಾ ಇದ್ದಾರೆ. ಇದೊಂದು ಹೋರಾಟ ಇಲ್ಲ ಅಂತ ಹೇಳಿದ್ರೆ ಈ ವ್ಯವಸ್ಥೆಯನ್ನ ಮುಚ್ಚಿ ಹಾಕ್ತಾ ಇದ್ರು. ಈ ಹಗರಣವನ್ನ ಸಂಪೂರ್ಣವಾಗಿ ಮುಚ್ಚಿ ಹಾಕಂತ ಎಲ್ಲ ಹುನ್ನಾರವನ್ನ ನಡೆಸಿದ್ರು. ನಾವು ಗಮನಿಸ್ತಾ ಇದ್ದೀವಿ, ಯಾವುದೇ ಒಂದು ಹೋರಾಟವನ್ನ ಕೈಗೆತ್ತಿಕೊಂಡ್ರೆ ತನ್ನ ಪ್ರತಿರೋಧದ ಧ್ವನಿಯನ್ನ ಅಡಿಸುವಂತ ಎಲ್ಲ ಕೆಲಸವನ್ನ ಈ ಸಂಘ ಪರಿವಾರ ಮತ್ತೆ ಬಿಜೆಪಿ ಮಾಡುತ್ತೆ. ನೀವೇನಾದ್ರು ಪ್ರಶ್ನೆ ಮಾಡಿದ್ರೆ ನಿಮ್ಮ ವೈಯಕ್ತಿಕ ವಿಷಯನ ಟೀಕೆ ಮಾಡಕ್ಕೆ ಶುರು ಮಾಡ್ತಾರೆ. ನಾವು ಇವತ್ತು ನೋಡಿದೀವಿ, ನಮ್ಮ ವಿದ್ಯಾರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಾಗಿತ್ತು. ಕುಶಾಲನಗರದ ಕಾಲೇಜುಗಳಲ್ಲಿ ಅದಕ್ಕೆ ತಡೆ ಒಡ್ಡಿದ್ರು. ಕೆಪಿಸಿಸಿ ಸಂಯೋಜಕ ನಟೇಶ್ ಗೌಡ, ಯುವ ಕಾಂಗ್ರೆಸ್ ಅಧ್ಯಕ್ಷ ಜಮ್ಮಡ ಸೋಮಣ್ಣ ಹಾಗೂ ಎನ್ಎಸ್ಯುಐ ಮುಖಂಡ ಬಸವರಾಜು ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ವಿವಿಧ ಘಟಕಗಳ ಪದಾಧಿಕಾರಿಗಳು, ಮಾಜಿ ಜನಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಚಿತ್ತಾರ ನ್ಯೂಸ್, ಕುಶಾಲನಗರ.